ಮಗನಾಗಬೇಕೆಂಬ ಬಯಕೆ ಹೆತ್ತವರ ಮನದಲ್ಲಿ ನಿತ್ಯ ಕೊರಗ್ತಾ ಇದ್ರೆ ಈ ಮೌಂದೇಶನ ಕಣ್ಣಲ್ಲಿ ಕಾಣುವುದು ನಿತ್ಯ 10 ಮನೆಗಳ ನಮಸನ ಮಾಡುವ ಮಹಾಮಾರ್ಕಟದ ನಿತ್ಯ ಹೆತ್ತವರು ಸತ್ಯ ನ್ಯಾಯ ನೀತಿ ಧರ್ಮವನ್ನ ಪೂಜಿಸಬೇಕಾದ್ರೆ ಅವರ ರಕ್ತ ಹಂಚಿಕೊಂಡು ಹುಟ್ಟಿರುವ ಮಾಂತೇಶ ಮಾಡುವುದು ನಿತ್ಯ ಹೆಂಡ ಕಂಡ 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 ಹೆತ್ತವರಿಗೂ ಹೆತ್ತ ಮಕ್ಕಳಿಗೂ ಎಷ್ಟೊಂದು ಅಂತರ ಅಲ್ವಾ. ಹೆತ್ತವರು ಕಾಣುವುದು ಬಹಿರಂಗದ ಕನಸನ್ನ, ಮಾಂತೇಶ ಕಾಣುವುದು ಅಂತರಂಗದ ಕನಸನ್ನ. ಈ ಮಾಂತೇಶನ ಅಂತರಂಗದ ಕನಸಿಗೆ ಅಡ್ಡಿ ಆಗ್ತಾ ಇದ್ದಾಳಲ್ಲ ಅಂಬಿಕಾ. ಅಂಬಿಕಾ ನಾನು ಕಂಡಿಟ್ಟ ಕನ್ಯಾಮಣಿ, ಅವಳನ್ನು ದಕ್ಕಿಸಿಕೊಳ್ಳಬೇಕೆಂಬ 3 ವರ್ಷದ ಬಯಕೆಯನ್ನು ಇವತ್ತು ತೀರಿಸಿಕೊಳ್ಳಬೇಕ. ನಾ ಬಯಸಿದ ಅಂಬಿಕಾ ಈ ಕಡೆನೆ ಬರಕತ್ತಳ. ನನಗೋಸ್ಕರವಾಗಿ ಇಲ್ಲೇ ಬಂದು ವೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ನಾನು ಬರೋದು ತಡವಾಯ್ತು ಅಂತ ತಿಳ್ಕೊಂಡು ಹಾಗೆ ಹೊರಟೋಗಿರ್ಬೋದೆ. ಸಾಧ್ಯನೇ ಇಲ್ಲ. ಯಾಕಂದ್ರೆ ನನಗೋಸ್ಕರವಾಗಿ ಜೀವನ್ ಪೂರ್ತಿ ಕಾಯುವಂತ ವ್ಯಕ್ತಿ ಅವರು. ಇಲ್ಲೇ ಎಲ್ಲಾದ್ರೂ ಇರಬಹುದು. ನಾನೇ ಹೋಗಿ ಹುಡ್ಕೊಂಡು ಬಂದ್ರೆ ಆಯ್ತು. ಮಾಡಿ ಆಸೆಗೊಂದು ಓಲೆ ತೊಡಿಸುವ ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನು ಸೃಷ್ಟಿಸಿದ ಶಿಲ್ಪಿ ಯಾರು? ಆ ಶಿಲ್ಪಿಗೊಂದು ನಮನ, ಈ ಶಿಲೆಗೊಂದು ನಮನ. ಅಂಬಿಕಾ, ಈ ಕಲೆಗಾರನ ನೋಡಿ ಎದೆಯಲ್ಲಿ ಭಯ ಹುಟ್ಟಿತ. ಭಯ ಪಡ್ಲಿಕ್ಕೆ ನಾನೇನು ದಿಕ್ಕೇಡಿ ಹಕ್ಕಿಲ್ಲ ಮಿಸ್ಟರ್ ಮಾಂತೇಶ್. ಹೆತ್ತವರ ಆಶ್ರಯದಲ್ಲಿ ಅನ್ನ ತಿಂದು ಬದುಕಿರುವ ಬಲಬುಳ ಹಕ್ಕಿ ನಾನು. ಆಕಾಶದಲ್ಲಿ ಹಾರಾಡುತ್ತಿರುವ ಹಕ್ಕಿಗಳನ್ನು ಕಂಡು ಅವುಗಳ ರೆಕ್ಕೆಯನ್ನು ಕುಕ್ಕಲಿಕ್ಕೆ ಪ್ರಯತ್ನ ಪಡುತ್ತಿರುವ ನಿನ್ನ ಜನನ ಹದ್ದುಗಳ ರೆಕ್ಕೆಯನ್ನು ಕತ್ತರಿಸಿ ಹಾಕಲಿಕ್ಕೆ ಹೋಗ್ತಿರುವ ಹಠಮಾರಿ ಹಕ್ಕಿ ನಾನು. ಮಿಸ್ಟರ್ ಮಾಂತೇಶ್, ನಾನು ನಿಮ್ಮನ್ನು 3 ವರ್ಷಗಳಿಂದ ನೋಡ್ತಾನೆ ಇದ್ದೀನಿ. ಮಾತಿಗೆ ನನ್ನ ಮೇಲೆ ನಿಮ್ಮ ಕಾಮ ದೃಷ್ಟಿಯನ್ನು ಬಿತ್ತೀರಾ. ಹೆಜ್ಜೆಗೆ ನನ್ನ ಮೇಲೆ ನಿಮ್ಮನ್ನು ಅಧೀನ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀರಾ. ಯಾಕೆ ನಿಮ್ಮಲ್ಲಿ ಇಂತಹ ದುರಾಸೆ? ಈ ನಿಮ್ಮ ಮಾತಿಗೆ ಮನ್ನನ್ನು ಕೊಡುವ ಹೆಣ್ಣು ನಾನಂತ ನೀವು ಭಾವಿಸ್ಕೋಬೇಡಿ. ಇಷ್ಟಕ್ಕೆ ನಿಮ್ಮ ದೃಷ್ಟಿಯಲ್ಲಿ ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಬಾಜಾರದಲ್ಲಿ ಈಟ್ ಮಾರುವ ಹಣ್ಣು ಅಂತ ತಿಳಿದಿದ್ದೀರೋ ಅಥವಾ ನೀವು ನಡೆದಾಡುವ ಕಾಲಿನ ಧೂಳು ಅಂತ ತಿಳ್ಕೊಂಡಿಲ್ಲ? ಜರ್ಮನಿ ಭೋಗಾನಾಗ ಹಾಕಿಟ್ಟಿರುವ ಬೆಣ್ಣೆ 3 ವರ್ಷದ ಹಿಂದೆ ಪವಿತ್ರವಾದ ಹಾಲಾಗಿತ್ತು. ಆ ಹಾಲಿಗೆ ನಾನು ಒಂದು ಹನಿ ಹೆಪ್ಪು ಬಿಡೋಣ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮಗ ಅರವಿಂದ ಪ್ರೀತಿಯನ್ನು ಹೆಪ್ಪಾಕಿ ಮೊಸರು ಮಾಡಿ ಮಜ್ಜಿಗೆ ಕಟ್ಟಿದ ತಗದ ಬೆಣ್ಣೆ ಮಾಡ್ಯಾನ. ಆ ಬೆಣ್ಣಿನ ಅಂತ ನುಂಗಬೇಕು ಅಂತ ಆಸೆ. ನೋ ಬಯಸಿದ ಬೆಣ್ಣೆ ಬಂದು ನನ್ನ ಬಾಯಿಗೆ ಬಿದ್ದರೆ ಸರಿ, ಇಲ್ಲವಾದ್ರೆ ಕದ್ದು ತಿನ್ನುವ ಕಾಟು ಕಾಕಿನೇ. ನಿನ್ನಂತ ಕಟಕರ ಮಾತಿಗೆ ಹೆದರುವ ಹೇಳಿ ಹೆಣ್ಣು ನಾನಂತ ನೀನು ಭಾವಿಸ್ಕೋಬೇಡ. ಮಾಂತೇಶ್, ಕದ್ದು ತಿನ್ನುವ ಜಾತಿಯ ಬೆಕ್ಕು ನೀನಾದ್ರೆ ಬೆಣ್ಣೆ ಮೇಲೆ ಮುಚ್ಚಿರೋ ಪಾತ್ರೆ ಮುಚ್ಚಳ ತುಂಬಾನೇ ಭದ್ರವಾಗಿದೆ. ನಿಲುಕದಿರೋ ಬೆಣ್ಣೆಗೆ ಕೈ ಹಾಕಿದ್ರೆ ನಿನ್ಗೆ ಸಿಗುವುದು ಬೆಣ್ಣೆಯಲ್ಲ, ಮೈ ತುಂಬ ಬೆತ್ತದ ಬರೆಗಳು. ಅದಕ್ಕೆ ನಿನಗೆ ರಣಚಂಡಿಯಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಎಚ್ಚರದಿಂದ ಬದುಕು. ನೀನು ಕೊಡುವ ಬೆತ್ತದ ಬರೆಗಳಿಗೆ ಹೆದರ್ಕೊಂಡು ಹೋಗುವುದಕ್ಕೂ ನಾಡನರಿ ಮನಸ್ಸೇ ಅಲ್ಲ. ರಾಜವಂಶದಲ್ಲಿ ಹುಟ್ಟಿದ ರಾಜವಂಶದ ಕುಡಿ ನಾನು. ಆಪ್ಟಾಲ ಒಂದು ಹೆಣ್ಣು ಹೊಳಾಲೆ ನೀನು. ವಿಷದ ಅಕ್ಷರಗಳಿಂದ ನುಡಿಯುವುದೆಂದು ಕೆಟ್ಟ ಜಾತಿಯ ಹುಳುವು ಅಂತ. ಒಂದ್ಸಾರಿ ಹೆಣ್ಣಿನ ಇತಿಹಾಸದ ಪುಟವನ್ನ ತಿರುಗಿ ನೋಡು. ಹೆಣ್ಣು ಏನು ಅಂತ ನಿನಗೆ ಚೆನ್ನಾಗಿ ಅರ್ಥವಾಗುತ್ತೆ. ಹಿಂದೆ ಅಮೃತಯುಗದಲ್ಲಿ ವಿಶ್ವಾಮಿತ್ರ ಎಂಬ ಮಹಾಮುನಿ ತಾನೊಬ್ಬ ಶ್ರೇಷ್ಠ ಮುನಿ ಅಂತ ಮೆರೆದಾಡ್ತಾನೆ. ಆದ್ರೆ ಮೇನಿಗೆ ಒಂದು ಹೆಣ್ಣಿಗೋಸ್ಕರವಾಗಿ ಹೋದ. ತ್ರೈತಯುಗದಲ್ಲಿ 10 ಕಣ್ಣು ಹೊತ್ತಿರುವ ರಾವಣ ತಾನೊಬ್ಬ ಶ್ರೇಷ್ಠ ಶಿವಭಕ್ತ ಅಂತ ಮೆರೆದಾಡ್ತಾ ಇದ್ದ. ಸೀತೆ ಎಂಬ ಹೆಣ್ಣಿಗೋಸ್ಕರವಾಗಿ ಮಣ್ಣುಮುಖಿ ಹೋದ. ದ್ವಾಪರಯುಗದಲ್ಲಿ ತಾನೇ ಒಬ್ಬ ಬಾಹು ಬಲಿಷ್ಠ ಮೆರೆದಾಡ್ತಾ ಇದ್ದ ದುಷ್ಟ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗೋಸ್ಕರವಾಗಿ ಮಣ್ಣುಮುಖಿ ಹೋದ. ಏನು
ಈ ಕಲಿಯುಗದಲ್ಲಿ ಎಷ್ಟೋ ಜನರು ಆಸ್ತಿ ಅಂತಸ್ತು ಐಶ್ವರ್ಯವನ್ನು ಕಳೆದುಕೊಂಡು ಬೀದಿ ಭಿಕಾರಿಗಳಾಗಿದ್ದಾರೆ. ಅದು ಕೇವಲ ಒಂದು ಹೆಣ್ಣಿಗೋಸ್ಕರವಾಗಿ. ನೀನೊಂದು ನರಪಸ್ವು. ನೀನ್ ಮುಂದೆ ಈ ಮಾತನ್ನು ತಿಳಿಸಿಡುವುದು ತುಂಬಾನೇ ದೂರ ಉಳಿತು. ಆಕೆ ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಐ ಸೇ ಗೆಟ್ ಭವ್ಯ ಭಾರತದ ಹೆಣ್ಣಿನ ಕಥೆ ಹೇಳಿ ಒಳ್ಳೆ ಹೆಣ್ಣಿನಂಗ ಸೋಗ ಹಾಕುವ ಅದೇ ಇತಿಹಾಸದ ಪುಟದ ಹೆಣ್ಣಿನ ಕಥೆಯನ್ನು ಒಂದ್ಸಾರಿ ನಾನು ಹೇಳ್ತೀನಿ. 12ನೇ ಶತಮಾನದಲ್ಲಿ ಅಕ್ಕಮಾದೇವಿ ತನ್ನ ಬೆತ್ತಲೆ ಶರೀರವನ್ನು ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರ ಕಣ್ಣುಗಳ ಪಾದ ನೋಡುತ್ತಿದ್ದೆ ವಿನಃ ಅವಳ ದೇಹವಲ್ಲ. ಯಾಕೆ? ಅವಳಲ್ಲಿ ಭಕ್ತಿ ತುಂಬಿತ್ತು, ನೋಡುಗರ ಕಣ್ಣಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು. ಆದ್ರೆ ನೀನು ಹಾಕಿದೆಯಲ್ಲ ಈ ತುಂಡು 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 ಬಟ್ಟೆ. ಈ ಬಟ್ಟೆಗಳನ್ನ ನೋಡಿದ್ರೆ ನನ್ನಂತ ಹರಿಯದೊಡಗಲ್ಲ ಎಂದ ನಾಳೆ ನಿಗರಿ ಹೋಗುವ ಮುದಕನು ಈ ಅಗರಿ ನಿಂದಿರ್ತಾನ ಬಾರ್ಲೆ ಬೆಬ್ಡೆ. ಕರಿ ಹೆಗರ್ ಮೊಸಲನ್ನೇ ಕಾಮಿನಿ ಅದನ್ನು ಕಣ್ಣಿಗೆ ಕಾಣೋದೆಲ್ಲ ಹಳದಿಯಾಗಿ ಇರುತ್ತಂತೆ. ಆಜ್ಞಾನವನ್ನು ಮರೆತು ಸುಜ್ಞಾನಿಗೆ ವರ್ತನೆ ಮಾಡಿದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಇಲ್ಲಿ ಹೋದ್ರೆ ನನ್ನ ಕೈಯಲ್ಲಿ ನಿನ್ ಸಾವಂತೂ ಕಟ್ಟಿಟ್ಟ ಬುತ್ತೀನೇ. ಬದಾಮಿ ಮಂಗ್ಯನಂದಕಿನ ಇದನ್ನ ನಮ್ಮ ಅಪ್ಪ ನಮ್ಮವ್ವ LKG ಹಿಡಿದು ಡಿಗ್ರಿ ತನ ಓದಿಸಿದ್ರು ತಲೆಯಾಗ ಹೋಗಿಲ್ಲ. ನಿನ್ನ ಮಾತ ಕರಿ ಗೋರ್ಲನ್ ಅಂತ ನೀನಂತ ಕತ್ತೆಗೆ ಮಾತಿನಿಂದ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಕತ್ತೆಗೆ ಲತ್ತೆ ಪೆಟ್ಟಿದ್ರೆ ತಾನೇ ಮುನಿಯೋದು. ಕೆನ್ನಿಗೆ ಹೊಡೆದಕ್ಕಿ ಜೋಡಿ ಸೆಲ್ಫಿ ಹೊಡ್ಕೊಂಡು 3 ಬಿಟ್ಟು ಮಗನ. ಅಬ್ಬೇ ಏನು ನಿನ್ನ ಸೌಂದರ್ಯ, ಈ ನಿನ್ನ ಸೌಂದರ್ಯವನ್ನು ನೋಡ್ತಾ ಇದ್ರೆ ಕನಸು ಕಾಣಬೇಕು. ಇಷ್ಟೊತ್ತು ನಾವು ಕಂಡಿದ್ ಕನಸ, ಆ ಕನಸ. ಆದ್ರೆ ಈ ಕನಸು ಮುಂದೊಂದು ದಿನ ನನಸಾಗ್ಬೇಕು. ಅಂಬಿ ನೀ ನನ್ನ ಕೆನ್ನೆ ಮುಟ್ಟಿದ್ಯಲ್ಲ, ಮುಂದೊಂದು ದಿನ ನಾನು ನಿನ್ನ ಜೀವನನೇ ಮುಟ್ತೀನಿ. ನಿನ್ ಕನಿಸ್ಬೇಕು. ಯಾಕೆ ನಾನು ಮಾಂತೇಶನ ತಂಟಿಗೆ ಹೋದೆ, ಮಾಂತೇಶನ ಕೆನ್ನೆ ಮುಟ್ಟಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಹಂಗ ಮಾಡ್ಲಿಲ್ಲ. ನನ್ನ ಹೆಸರು ಮಾಂತೇಶ.